ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗ್ರೇಡಿಂಗ್ ಮಿಷಿನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಸವ ಇಂಡಸ್ಟ್ರೀಸ್ ಅವರು ಒಂದು ಪರಿಚಯ ಮಾಡಿಸ್ತಾ ಇದ್ದಾರೆ ಗ್ರೇಡಿಂಗ್ ಮಿಷಿನ್ ಅಂತಂದು. ತುಂಬ 2-3 ವರ್ಷದಿಂದ ಬಂದಿದೆ ಅದು, ಬಟ್ ನಾವು ಇವಾಗ ವಿಡಿಯೋ ಮಾಡ್ತಾಯಿದ್ದೀವಿ. ಸರಿನಾ ವೀಕ್ಷಕರೇ, ರೈತರು ಕೂಡ ತುಂಬ ಅನುಕೂಲ ಇದೆ ಅದರಿಂದ. ರೈತರಿಗೆ ತುಂಬ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ಇಸ್ಮಾಯಿಲ್ ಅವರು ತೊಗೊಂಡಿದ್ರು. ಅದನ್ನು ತುಂಬ ಅನುಕೂಲ ಇದೆ ಅಂತ ಹೇಳಿದರು ಅವರು ಕೂಡ. ಸರಿ ವೀಕ್ಷಕರೇ, ಈ ಗ್ರೈಂಡಿಂಗ್ ಮಿಷಿನ್ ಏನಪ್ಪ ಅಂತಂದರೆ, ಹೆಸರು ಕಾಳು ಆಯಿತು, ಕಡಲೆಕಾಳು ಮತ್ತು ಜೋಳ, ಗೋವಿನ ಇವನ್ನೆಲ್ಲ ಕ್ಲೀನ್ ಮಾಡುತ್ತಾ. ದ್ವಿದಳ ಏಕಧಾನ್ಯಗಳನ್ನ ಕ್ಲೀನ್ ಮಾಡ್ತಾ. ಮಣ್ಣು ಒಂದು ಕಡೆ ಬೆಳಿತೈತಿ, ಮತ್ತು ಕಡ್ಡಿ ಒಂದು ಕಡೆ ಬೆಳಿತೈತಿ, ಮತ್ತು ಕಾಳು ಒಂದು ಕಡೆ ಬೆಳಿತೈತಿ. ತುಂಬ ಚೆನ್ನಾಗಿದೆ ಮಷಿನ್ ಕೂಡ. ಇದು ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿಯಲ್ಲಿದೆ. ಕೃಷಿ ಇಲಾಖೆಯಲ್ಲಿ ನಾವು ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರು ಹೇಳ್ತಾರೆ. ಇದಕ್ಕೆ ಏನೇನು ಬೇಕಪ್ಪ ಅಂತಂದರೆ, ಇನ್ನು ಸಬ್ಸಿಡಿ ನಮಗೆ ಬೇಕಪ್ಪ ಅಂತಂದ್ರೆ ನಮ್ಗೆ ಏನೇನು ದಾಖಲಾತಿಗಳು ಬೇಕಂತಂದ್ರೆ, ಆಧಾರ್ ಕಾರ್ಡ್ ಬೇಕು. ಯಾರು ತೊಗೊಂತಾರೆ ನೋಡ್ರಿ ಅವರು ಒಂದು ಆಧಾರ್ ಕಾರ್ಡು ಮತ್ತು ಹೊಲದ ಉತ್ತಾರ, ಬ್ಯಾಂಕ್ ಬ್ಯಾಂಕ್ ಪಾಸ್ಬುಕ್ಕು ಮತ್ತು 2 ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ದರೆ ಇವು ದಾಖಲಾತಿ ಆಗ್ತವೆ. ಇದು ಹೊರಗಡೆ ತೊಗೊಳಕ್ಕೆ ಹೋದ್ರೆ ನಿಮ್ಗೆ 37,000 ರೂಪಾಯಿ ಬೀಳ್ತೈತಿ. 1,37,000 ರೂಪಾಯಿ ಬೀಳ್ತೈತಿ. ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿಯಲ್ಲಿ 75,000 ರೂಪಾಯಿ ಸಿಗ್ತೈತೆ ನಿಮ್ಗೆ. ಸರಿ ವೀಕ್ಷಕರೇ, ಬಸವ ಇಂಡಸ್ಟ್ರೀಸ್ ಅವ್ರ ನಂಬರ್ ಕೂಡ ಹಾಕಿರ್ತೀನಿ ನಾನು. ನೀವು ಅವ್ರು ಕಾಂಟ್ಯಾಕ್ಟ್ ಮಾಡಿದರೆ ಇನ್ನೂ ಅವರು ಒಂದು ಸವಿಸ್ತಾರ ಮಾಹಿತಿ ಕೂಡ ಕೊಡ್ತಾರೆ. ಮತ್ತು ಇದನ್ನು ತೊಗೊಂಡಾದ್ಮೇಲೆ ಇಷ್ಟು ದಾಖಲಾತಿ ಇರಬೇಕು. ಇದು ತೊಗೊಂಡಾದ್ಮೇಲೆ ದುಡಿಮೆ ನಮ್ಗೆ ಹೆಂಗೆ ರೀ ಅಂತಾರೆ. ಸರಿನಾ ವೀಕ್ಷಕರೇ, ದುಡಿಮೆ ನಮ್ಮ ಇಸ್ಮಾಯಿಲ್ ಅವರು ಹೇಳಿದರು. ಏನಂತಂದರು, ಈ ಮಷಿನ್ ಹಾಕಿದೆಯಿಂದ ಅವ್ರಿಗೆ ದಿನಕ್ಕೆ ಇಲ್ಲ ಅಂತಂದರು 2,000-3,000 ಸಾವಿರ ಆದಾಯ ಮಾಡ್ತಾರೆ ಅಂತ ಹೇಳಿದರು ಅವರು. ಇಷ್ಟೆಲ್ಲ ಇದೆ. ನಾವು ಕೆಲಸ ಮಾಡ್ದಂಗೆ ಇರುತ್ತೆ. ಸರಿನಾ, ಕೂತ್ಕೊಂಡ್ಬಿಟ್ರೆ ಆಗೋಲ್ಲ. ನಾವು ಹೆಂಗೆ ಕೆಲಸ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಒಂದು ಸ್ಕಿಲ್ ಮೇಲೆ ನಮ್ಮ ಆದಾಯ ಮಾಡ್ಕೋಬೋದು. ಇಷ್ಟ ಆಯಿತು. ಮತ್ತು ಏನಪ್ಪ ಅಂತಂದ್ರೆ, ಇದನ್ನು ತೊಗೊಂಡಾದ್ಮೇಲೆ ಇಷ್ಟು 1,75,000 ರೂಪಾಯಿ ಕೊಟ್ಟು ತೊಗೊಳ್ತೀವಿ ನಾವು. ಮತ್ತು ಇದಕ್ಕೆ ಏನಪ್ಪ ಅಂದ್ರೆ ಒಂದು ಟ್ಯಾಕ್ಟ್ರ್ ಬೇಕು. ಅದು ಒಂದು 4,500,000 ಲಕ್ಷ ರೂಪಾಯಿ ಬರ್ತೈತಿ. ಸರಿ ವೀಕ್ಷಕರೇ, ಆ ಟ್ಯಾಕ್ಟ್ರ್ ಮುಖಾಂತರ ಕೂಡ ಚಲನೆ ಆಗುತ್ತೆ. ಇಲ್ಲ ಏನಂತಾರಲ್ಲ, ಕರೆಂಟ್ ಇತ್ತಪ್ಪ, ಕರೆಂಟ್ ಮುಖಾಂತರ ಕೂಡ ಆಗುತ್ತೆ. ಅವರು ಇಸ್ಮಾಯಿಲ್ ಅವರು ಹೇಳಿದರು, ಹಿಂದಿನ ವೀಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಕರೆಂಟಲ್ಲಿ ಕೂಡ ಇದು ರನ್ ಆಗುತ್ತೆ. ಸರಿ ವೀಕ್ಷಕರೇ, ಅದಕ್ಕೋಸ್ಕರ ಹೇಳೋದು, ಈ ಥರ ಮಷಿನ್ಗಳು ಊರಿಗೆ 1 ಇಲ್ಲ 2 ಇರಲೇಬೇಕು. ಒಂದು ಅನಿಸಿಕೆ. ಊರಿಗೆ 1-2 ಇತ್ತಪ್ಪ ಅಂದರೆ ನಾವು ರಾಶಿ ಮಾಡಿದಂಥ ರಾಶಿ ಒಗಾತೆ ಆಗುತ್ತೆ. ಈಗ ನಾವು ಹೆಸರು ಕಟಾವು ಮಿಷಿನ್ ಹಾಕ್ತೀವಿ, ಕೆಲವೊಮ್ಮೆ ಎಲ್ಲ ಮಣ್ಣು ಎಲ್ಲ ಬಂದುಬಿಟ್ಟಿರ್ತೈತೆ. ಅದ್ರಾಗ ಮಣ್ಣು ಕಡ್ಡಿ ಎಲ್ಲ ಕಸ ಬಂದುಬಿಟ್ಟಿರ್ತೈತಿ. ಈ ಥರ ಗ್ರೇಡಿಂಗ್ ಮಿಷಿನ್ ಹಾಕೋದ್ರಿಂದ ಕಸ ಒಂದು ಕಡೆ ಹೋಗುತ್ತೆ, ಮಣ್ಣು ಒಂದು ಕಡೆ ಹೋಗುತ್ತೆ, ಮತ್ತು ಕಾಳು ಅಷ್ಟೇ ಬರ್ತಾವೆ. ಮತ್ತು ಕಾಳು ಸೈಜ್ ಮಣ್ಣು ಇತ್ತಪ್ಪ ಅಂದ್ರೆ ಹಳ್ಳಿತ್ತಪ್ಪ ಬಂದೇ ಬರ್ತದೆ ಅದ್ರಾಗ. ಸರಿ ವೀಕ್ಷಕರೇ, ಅದಂತೂ ಹೋಗೋಲ್ಲ ಕಾಳು ಸೈಜ್ ಇತ್ತಪ್ಪ ಅಂದ್ರೆ. ಅದಕ್ಕೋಸ್ಕರ ಹೇಳೋದು, ನಿಮಗೆ ಯಾರಿಗಾದರೂ ಈ ಥರ ಒಂದು ಊರಿಗೆ 1-2 ತೊಗೊಳ್ಳೇಬೇಕಾಗತ್ತೆ. ಅವರಿಗೂ ಕೂಡ ಒಂದು ಏನಂದ್ರೆ ಕೆಲಸ ಆಗುತ್ತೆ. ತೊಗೊಂಡವ್ರಿಗೆ ಕೂಡ ಒಂದು ಒಳ್ಳೆಯ ಕೆಲಸ ಆಗುತ್ತೆ, ಮತ್ತು ರೈತರು ಕೂಡ ಒಳ್ಳೆ ರೇಟ್ಗಳು ಸಿಗ್ತವೆ. ಬಸವ ಇಂಡಸ್ಟ್ರೀಸ್ ಅವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅವ್ರು ಕಾಂಟ್ಯಾಕ್ಟ್ ಮಾಡಿದರೆ ಅವರು ಇನ್ನೂ ಮಾಹಿತಿ ಕೊಡ್ತಾರೆ ನಿಮ್ಗೆ. ಸರಿನಾ ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.